ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಸಹಜವಾಗಿ ಆಕಾಂಕ್ಷಿಗಳು ಮುಂದೆ ಬಂದು ನಾನು ಕೂಡ ಟಿಕೆಟ್ ಆಕಾಂಕ್ಷಿ, ನನಗೂ ಟಿಕೆಟ್ ಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅದೇ ರೀತಿ ಈಗ ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಅವರ ಸರದಿ. ಭಾಸ್ಕರ್ ರಾವ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಹೌದು ನಾನು ಕೂಡ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ, ನಾನು ಕೂಡ ಮೈಸೂರು ಕೊಡಗು ಕ್ಷೇತ್ರದ ಆಕಾಂಕ್ಷಿಯಾಗಿದ್ದೇನೆ. ರಿಪಬ್ಲಿಕನ್ ಆಗಿ ಬಿಜೆಪಿ ನಾಯಕ ಭಾಸ್ಕರ್ ರಾವ್ ಕೊಟ್ಟಿರುವ ಹೇಳಿಕೆ, 2 ಜಿಲ್ಲೆಯಲ್ಲಿ ಉತ್ತಮ ಕೆಲಸ ಮಾಡಿದ್ದೇನೆ, ಅವಕಾಶ ಕೊಟ್ಟರೆ ಉತ್ತಮ ಕೆಲಸ ಮಾಡ್ತೀನಿ, ಬಿಜೆಪಿ ಹಿರಿಯ ನಾಯಕರ ಗಮನಕ್ಕೆ ತಂದಿದ್ದೇನೆ ಅಂತ ನಿವೃತ್ತ ಪೊಲೀಸ್ ಕಮಿಷನರ್ ಭಾಸ್ಕರ್ ರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿ ನಾನು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಭಾಸ್ಕರ್ ರಾವ್ ಹೇಳ್ತಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಾನು ಕೂಡ ಆಕಾಂಕ್ಷಿ ಅಂತ ಹೇಳುವಂಥದ್ದು ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ರಾವ್ ಹೇಳ್ತಾ ಇದ್ದಾರೆ. ಅವರು ಈಗಾಗಲೇ ಪ್ರತಾಪ್ ಸಿಂಹ ಅವರು ನಾನೇ ಅಭ್ಯರ್ಥಿ ಅಂತ ಹೇಳಿಕೊಂಡು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಭಾಸ್ಕರ್ ರಾವ್ ನಮ್ಮೊಟ್ಟಿಗಿದ್ದಾರೆ. ಸರ್ ಹೇಳಿ ಸರ್, ಈಗ ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಇದರ ಬಗ್ಗೆ? ಭಾರತೀಯ ಜನತಾ ಪಾರ್ಟಿ ದೊಡ್ಡ ಪಕ್ಷ ಅದು, ಮತ್ತು ಅಭ್ಯರ್ಥಿಗಳ ಕೊರತೆ ಇಲ್ಲ. ಪ್ರತಿಯೊಂದು ಕ್ಷೇತ್ರಕ್ಕೂ ಎಲ್ಲ ರೀತಿಯ ಅನುಭವ ಇರುವಂಥ ಆಸ್ಪಿರೆಂಟ್ಸ್ ಇದ್ದೇ ಇರ್ತಾರೆ. ಸೊ ನಾನು ಇಲ್ಲಿ ಭಾಗದಲ್ಲಿ ಕೆಲಸ ಮಾಡಿದ್ದೀನಿ ಅಂತ, ಹಾಗೂ ಇದೇ ಭಾಗದವನು ಆಗಿರೋದ್ರಿಂದ ಸೊ ಇಲ್ಲಿ ನಾನು ಪಕ್ಷಕ್ಕೆ ಬರಮಾಡ್ಕೊಂಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ದಟ್ ನನಗೊಂದು ಅವಕಾಶ ಕೊಡಿ ಅಂತ. ಪಕ್ಷದ ಹಿರಿಯರು, ಪಕ್ಷದ ನಾಯಕರು, ದೆಹಲಿಲಿರೋ ಮುಖಂಡರು ತೀರ್ಮಾನ ಮಾಡ್ತಾರೆ ಯಾರಿಗೆ ಕೊಡಬೇಕು ಅಂತ. ನಾನು ಕೊಡಗು ಜಿಲ್ಲೆಯಲ್ಲಿ 3 ವರ್ಷದ ಕಾಲ SP ಆಗಿ ಕೆಲಸ ಮಾಡಿದ್ದೀನಿ. ಹುಣಸೂರಲ್ಲಿ ASP ಆಗಿದ್ದೆ ನಾನು, ಮತ್ತು ನಮ್ಮ ಮೈಸೂರು ನಗರದ ಪೊಲೀಸ್ ಕಮಿಷನರ್ ಕೂಡ ಆಗಿ ಕೆಲಸ ಮಾಡಿದ್ದೀನಿ. ಮತ್ತು 33 ವರ್ಷದಲ್ಲಿ ಕೇವಲ ಸೇವೆ ಮಾಡಿ ಬರೀ ಪಗಾರ ತೊಗೊಳ್ಳೋಂಥದ್ದಲ್ಲ, ಎಲ್ಲರೂ ಒಂಥರ ರೀತಿಯ ಪಾರ್ಟಿಸಿಪೇಟ್ರಿ ಅಡ್ಮಿನಿಸ್ಟ್ರೇಷನ್ ಆಗಿ ಇಟ್ಕೊಂಡು ಸಜೆಷನ್ಸ್ ತೊಗೊಂಡು ಸುಮಾರು ಚೇಂಜಸ್ ತೊಗೊಂಬರೋಕ್ಕೆ ನಮ್ಮ ತಂಡ ಸಕ್ಸಸ್ಫುಲ್. ಸೊ ಆದರೆ ನಿಮ್ಮ ಈ ಭಾಗ ಆಕಾಂಕ್ಷಿ ಅಂತ ಹೇಳುವಂಥದ್ದು ಪಕ್ಷಕ್ಕೆ ಮಾಹಿತಿ ಹೋಗಿದೆಯಾ ಅಂತ ಹೇಳುವಂಥದ್ದು? 100% ಹೋಗಿದೆ. ನಾನು ಇಲ್ಲಿ ನಮ್ಮ ಕೊಡಗು ಜಿಲ್ಲೆ ಅಧ್ಯಕ್ಷರು ರವಿ ಕುಶಾಲಪ್ಪ ಅವ್ರಿಗೂ ಅವ್ರ ಗಮನಕ್ಕೆ ತಂದಿದ್ದೀನಿ. ಮತ್ತು ಅಲ್ಲಿ ನಮ್ಮ ಮೈಸೂರು ಗ್ರಾಮಾಂತರ ಅಧ್ಯಕ್ಷರು ಇದಾರಲ್ಲ ಅಂತಾರಲ್ಲ, ಅಲ್ಲಿಗೆ ಮತ್ತು ಮೊನ್ನೆ ಯಡಿಯೂರಪ್ಪನವ್ರಿಗೆ, ಮೊನ್ನೆ ಅಧ್ಯಕ್ಷರವ್ರಿಗೂ ಹೇಳಿದ್ದೀನಿ. ಹೇಳಿಬಿಟ್ಟು ಯಾಕಂದರೆ ನಮ್ಮ ಸಿಸ್ಟಮ್ಯಾಟಿಕ್ಕಾಗಿ ಮಾಡೋದು, ಅವ್ರ ಗಮನಕ್ಕೆ ತಂದುಬಿಟ್ಟೇ ಮಾಡೋದು. ಆಯಿತು, ಕೊನೆ ಫೈನಲ್ ಡಿಸಿಷನ್ ಇಸ್ ದೇರ್ ಡಿಸಿಷನ್. ಬಟ್ ನಮಗೆ ಜನರ ಜೊತೆ ಒಂದು ಅಟ್ಯಾಚ್ಮೆಂಟ್ ಇದೆಲ್ಲ, ಸೊ ಅದು ನಾವು ಹೇಳ್ಕೋಬೇಕಲ್ಲ. ಸರ್, ಈಗ ನಿಮಗೆ ಒಂದು ವೇಳೆ ಸಿಗದಿದ್ರು ಕೂಡ ಬೇರೆ ಯಾರಿಗೆ ಸಿಕ್ಕಿದ್ರು ಕೂಡ ನೀವು ಇಲ್ಲಿ ಕೆಲಸ ಮಾಡ್ತಾರೆ ಹಾಗೆ? 100% ಸಪೋರ್ಟ್ ಮಾಡಿ. ಪಕ್ಷ ದೊಡ್ಡದು, ದೇಶ ಸನಾತನ ಪಕ್ಷ. ನಾನು ಯಾವುದೇ ಕಾರಣಕ್ಕಾಗಿ ಪಕ್ಷ ನಮಗೊಂದು ಸ್ಥಳ ಕೊಟ್ಟಿದೆ. ಸೊ ಪಕ್ಷ ಯಾರಿಗಾದ್ರೂ ಕೊಡಲಿ, ಪಕ್ಷ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೇನೆ. ಬಟ್ ನಾನು ಕೇಳಿದ್ದೀನಿ ನಾನು ಕೊಡಿ ಅಂತ. ಇದು ನಿವೃತ್ತ ಪೊಲೀಸ್ ಅಧಿಕಾರಿ ಭಾಸ್ಕರ್ ಅವ್ರ ಮಾತು. ಅಂದರೆ ನಮಗೆ ಇದು ಅವಕಾಶ ಕೊಟ್ಟರೆ ಸ್ಪರ್ಧೆ ಮಾಡ್ತೀನಿ, ಇಲ್ಲಾಂದರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅವರೊಟ್ಟಿಗೆ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.